ಬೇರೆ ಕಡೆ ಎಲ್ಲಾದ್ರೂ ಇಟ್ಟಿದ್ಯಾ? ಛೇ, ಹೇಗೆ ಹುಡುಕ್ಲಿ ನಾನು ಅದನ್ನ ಇವಾಗ? ತ್ರಿಶೂಲ್, ಕಂಕಣನ ಜೇಬಲ್ಲೇ ಇಟ್ಕೊಂಡು ಓಡಾಡ್ತಿದ್ಯಾ? ಯಾಕೆ? ನನ್ನ ಕಣ್ಣು ಕಾಣಿಸಿದ್ರೆ ಎಲ್ಲಿ ಎಸ್ತು ಬಿಡ್ತೀನಿ ಅಂತನಾ? ಕ್ಷಮಿಸು ತ್ರಿಶೂಲ್, ನಾನಿದನ್ನ ಎಸ್ಸಿ ಅಲ್ಲ, ನಾನಿದನ್ನ ಕಟ್ಕೋತೀನಿ. ನಿನ್ನ ಪ್ರಾಣ ಉಳ್ಸೋಕ್ಕಾದ್ರೂ ಕಟ್ಕೋತೀನಿ ತ್ರಿಶೂಲ್. ತ್ರಿಶೂಲ್, ಎಚ್ಚರ ಆಯ್ತಾ ನಿನ್ಗೆ? ಎದ್ದೇಳು ತ್ರಿಶೂಲ್, ಮಾತಾಡು ತ್ರಿಶೂಲ್. ಅಯ್ಯೋ, ಇದೇನಿದು? ಒಂದ್ ಕ್ಷಣ ತ್ರಿಶೂಲ್ ಎಚ್ಚರ ಆದಾಗಾಯ್ತಲ್ಲ, ಮತ್ತೇನಾಯ್ತು? ಪರಮೇಶ್ವರ, ಇಲ್ಲ ತ್ರಿಶೂಲ್, ನಾನು ನಿನ್ನ ಉಳಿಸ್ಕೋತೀನಿ. ಪರಮೇಶ್ವರ, ವಿಶ್ವಾಂಬರಧರ ರುದ್ರ, ಮುಕ್ಕಣ್ಣ ಮಹೇಶ್ವರ, ನಂಬಿದವರ ನೋವನ್ನ ನಿವಾರಿಸೋ ಮಹಾದೇವ, ದುಷ್ಟ ಬುದ್ಧಿಯನ್ನು ದೂರ ಮಾಡೋ ರುದ್ರ, ಬ್ರಹ್ಮಾಂಡದ ಸಕಲ ಜೀವಿಗಳನ್ನು ರಕ್ಷಿಸೋ ಪಶುಪತಿನಾಥ. ಇನ್ನ ಏನೇನು ಹೆಸರುಗಳಿಂದ ನಿನ್ನ ಕರೆದು ನಿನ್ನ ಮಹಿಮೆನ ವರ್ಣಿಸ್ತಾರೆ, ನಿನಗೆ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಆದ್ರೆ ನೀನು ನಿನ್ನ ಭಕ್ತಗೆ ಮಾಡ್ತಿರೋದು ಸರಿನಾ? ನಾನು ಏನ್ ಪಾಪ ಮಾಡಿದ್ದೀನಿ ಅಂತ ನನ್ನನ್ನ ಈ ಪರಿಸ್ಥಿತಿಗೆ ತಂದು ನಿಲ್ಸಿದ್ಯಾ? ತ್ರಿಶೂಲ್ ಇಂಥ ಕೆಲ್ಸಕ್ಕೆ ಕೈ ಹಾಕಿದ್ದಾನೆ ಅಂತ ನಿನಗೆ ಮುಂಚೆನೆ ಗೊತ್ತಿರ್ಲಿಲ್ವಾ ಪರಮೇಶ್ವರ? ಅಥವಾ ಗೊತ್ತಿದ್ದು ಅವನ್ನ ತಡಿದೆ ಸುಮ್ನೆ ಹೀಗೆ ಕಲ್ಲಾಗಿ ಕೂತಿದ್ಯಾ? ತ್ರಿಶೂಲ್ ಹೀಗೆಲ್ಲ ಮಾಡ್ಕೋತಾನೆ ಅಂತ ನನ್ಗೊಂದ್ ಸಣ್ಣ ಸುಳಿವು ಸಿಕ್ಕಿದ್ರು ನಾನು ಅವನ ಜೊತೆ ಪಂದ್ಯನೇ ಕಟ್ತಾ ಇರ್ಲಿಲ್ಲ. ಅವನ್ ಸಾಯೋದ್ರಿಂದ ನನ್ನ ಕುತ್ತಿಗೆಲಿರೋ ತಾಳಿಯಿಂದ ನನಗೆ ಮುಕ್ತಿ ಸಿಗ್ಬಹುದು. ಆದ್ರೆ ಇಡೀ ಜಗತ್ತಲ್ಲಿ ನನ್ನಂತ ಮಹಾಪಾಪಿ ಯಾರು ಇರೋದಿಲ್ಲ. ನನ್ನ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ರು ಪ್ರಾಣ ಕಿತ್ಕೊಳ್ಳೋ ಮಹಾಕ್ರೂರಿ ಆಗ್ತೀನಿ ನಾನು. ನಾಗಲೋಕದ ಅದೆಷ್ಟೋ ನಿಯಮಗಳಿಗೆ ವಿರುದ್ಧ ಆಗ್ತೀನಿ ನಾನು. ಹೌದು, ತ್ರಿಶೂಲ್ ಆದಿಶೇಷನ ನನ್ನಿಂದ ದೂರ ಮಾಡ್ದ. ನನಗಿಷ್ಟ ಇಲ್ಲದೆ ನನಗ್ ತಾಳಿ ಕಟ್ದ. ಅವನು ಮಾಡಿದ್ದೆಲ್ಲ ತಪ್ಪೆ. ಆದ್ರೆ ಅದಕ್ಕಾಗಿ ನಾನೊಂದು ಪ್ರಾಣನೇ ಪಡೆಯೋದಾ? ಇಲ್ಲ, ಇದನ್ನೆಲ್ಲ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಪರಮೇಶ್ವರ, ನೀನದ್ ಏನ್ ಮಾಡ್ತೀಯೋ ಗೊತ್ತಿಲ್ಲ. ತ್ರಿಶೂಲ್ ಜೀವನ ಉಳಿಸ್ಕೊಡ್ಬೇಕು ನೀನು. ಕಾಪಾಡು, ಕಾಪಾಡು. ನಾಗಲೋಕದವರು ಅಪಾಯದಲ್ಲಿದ್ದಾಗ ಬಂದು ಕಾಪಾಡೋ ವಾಸುಕಿ. ಈಗ ನಾನು ಸಂಕಷ್ಟದಲ್ಲಿದ್ದೀನಿ. ಪರೋಕ್ಷವಾಗಿ ತ್ರಿಶೂಲ್ ಈ ಸ್ಥಿತಿಗೆ ನಾನೇ ಕಾರಣ. ಅವನ್ ಪ್ರಾಣನ ದಯವಿಟ್ಟು ಉಳಿಸ್ಕೊಡು ವಾಸುಕಿ, ಉಳಿಸ್ಕೊಡು. ಆ ಇಡೀ ಕುಟುಂಬ ಅವನನ್ನೇ ನಂಬ್ಕೊಂಡಿದೆ. ಆ ಕುಟುಂಬಕ್ಕೆ
ಆ ಇಬ್ರು ಮಹಾ ತಾಯಂದಿರಿಗೆ ಅನ್ಯಾಯ ಆಗ್ಬಾರ್ದು. ನಾನು ಅವ್ರನ್ನ ಕಾಪಾಡ್ಬೇಕು. ದಯವಿಟ್ಟು ದಯವಿಟ್ಟು ವಾಸುಕಿ ಸಹಾಯ ಮಾಡು, ನನಗೆ ಸಹಾಯ ಮಾಡು. ಶಿವಾನಿ, ನಿನ್ನ ಸಂಕಷ್ಟಕ್ಕೆ ಪರಿಹಾರ ಒಂದೇ, ದೇವವನದ ಸಂಜೀವಿನಿ. ಏನ್ ಹೇಳ್ತಾ ಇದ್ಯಾ? ಯಾವ ಜಾಗ ಅದು? ನಾನು ಯಾವತ್ತೂ ಅದ್ರ ಬಗ್ಗೆ ಕೇಳೇ ಇಲ್ಲ. ದೇವಾನುದೇವತೆಗಳು ರಾಕ್ಷಸರೊಂದಿಗೆ ಸೆಣಸಾಡಿ ಜೀವ ಕಳೆದುಕೊಳ್ಳುವ ಸ್ಥಿತಿ ಬಂದಾಗ ಅಲ್ಲಿಗೆ ತೆರಳಿ ದೇವವನದಲ್ಲಿ ಸಮೃದ್ಧಿಯಾಗಿರುವ ಸಂಜೀವಿನಿಯನ್ನು ಪಡೆದು ಜೀವ ರಕ್ಷಿಸಿಕೊಳ್ಳುತ್ತಿದ್ದ ಜಾಗವದು. ನೀನು ಅಲ್ಲಿಗೆ ಹೋಗಿ ಸಂಜೀವಿನಿಯನ್ನು ತರಬೇಕು. ನನಗೆ ದಾರಿ ತೋರಿಸು, ನಾನು ಈಗಲೇ ಅಲ್ಲಿಗೆ ಹೋಗ್ತೀನಿ. ಮಾತಿನಷ್ಟು ಸರಳವಾದ ಹಾದಿ ಅಲ್ಲ ಅದು. ನಿನ್ನ ಪ್ರಾಣಕ್ಕೆ ಅಪಾಯ ತಂದೊಡ್ಡಬಹುದಾದ ಪ್ರದೇಶ. ಪರವಾಗಿಲ್ಲ, ನನ್ನ ತ್ರಿಶೂಲ್ನ ರಕ್ಷಿಸ್ಕೋಬೇಕು. ನಾನು ಹೋಗ್ತೀನಿ. ಶುಭವಾಗಲಿ. ನೆನಪಿರಲಿ ಶಿವಾನಿ, ನೀನು ಈ ಹಾದಿಯಲ್ಲಿ ಅದೆಷ್ಟು ಪರೀಕ್ಷೆಗಳನ್ನು ಎದುರಿಸಬೇಕಾಗಬಹುದು. ನೀನಿಡುವ ಪ್ರತಿಯೊಂದು ಹೆಜ್ಜೆಯು ನೋವಿನ ಹಾಸಾಗಿರಬಹುದು. ಎಚ್ಚರ. ನಾನು ತ್ರಿಶೂಲ್ನ ಕಾಪಾಡ್ಕೋಬೇಕು. ಈ ದಾರಿಲಿ ಏನೇ ಬಂದರೂ ನಾನು ಅದನ್ನ ಎದುರಿಸ್ತೀನಿ. ತ್ರಿಶೂಲ್, ನೋಡು ಹೇಗ್ ಮಲ್ಕೊಂಡಿದ್ಯಾ ಅಂತ. ಮನೆಯವರೆಲ್ಲರೂ ನೀನ್ ಸಾಯ್ತ್ಯಾ ಅಂತ ಅಳ್ತಾ ಇದ್ದಾರೆ. ಆದ್ರೆ ನಿಜವಾದ ಸತ್ಯ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಇವ್ರ ಪಾಲ್ಗೆ ನೀನ್ ಸಾಯ್ತ್ಯಾ, ಆದ್ರೆ ನನ್ನ ಪಾಲ್ಗೆ ನೀನ್ ಸಾಯಲ್ಲ. ನೀನು ಉಸಿರು ನಿಂತೋದ್ಮೇಲೆ ಮನೆಯವರೆಲ್ಲರೂ ನಿನ್ನ ಮಣ್ಣು ಮಾಡ್ತಾರೆ. ಅದಾದ್ಮೇಲೆ ನಾನು ನಿನ್ನ ಅಲ್ಲಿಂದ ಕರ್ಕೊಂಡು ಹೋಗಿ ನಿನಗೆ ಜೀವ ಬರೆಸ್ತೀನಿ. ಸದಾ ಕಾಲ ನನ್ನ ಜೊತೆಗೆ ಇರೋ ಥರ ಮಾಡ್ತೀನಿ. ಇದೇ ನನ್ನ ಉದ್ದೇಶ. ನೀನು ಬದುಕಿದ್ಯಾ ಅಂತ ಅವ್ರಿಗೆ ಒಂದು ಸುಳಿವು ಕೂಡ ಸಿಗಲ್ಲ. ನಿನ್ನ ನೆನಪುಗಳನ್ನು ಸಂಪೂರ್ಣವಾಗಿ ಅಳಿಸಿ ನನ್ನವನಾಗಿ ಮಾಡ್ಕೊಳ್ತೀನಿ. ನಾಗಲೋಕದ ಮಹಾರಾಣಿ ಆಗ್ತೀನಿ. ಆದಿಶೇಷ, ನಾನೀಗ ಮಾಡಬೇಕಾಗಿರೋದು ಒಂದೇ ಕೆಲಸ. ಈ ಮನೆಯವರು ಮತ್ತೆ ಶಿವಾನಿ ಏನೇ ಪ್ರಯತ್ನ ಪಟ್ರೋ ನಿನ್ನ ಯಾವುದೇ ಕಾರಣಕ್ಕೂ ಉಳಿಸ್ಕೊಳ್ಬಾರ್ದು. ನಿನ್ನ ದೇಹದಲ್ಲಿರೋ ವಿಷ ದುಪ್ಪಟ್ಟಾಗಬೇಕು. ಈ ವಿಷದ ಮುಂದೆ ಮತ್ಯಾವುದು ಪವಾಡ ನಡಿಬಾರ್ದು. ಹಾಗಾಗಬೇಕು ಅಂದ್ರೆ ನಾನು ಮತ್ತೆ ನಿನ್ನ ಮೇಲೆ ವಿಷ ಪ್ರಯೋಗ ಮಾಡಬೇಕು. ನಾನು ಅಷ್ಟೊಂದು ಪ್ರೀತಿಸೋ ನಿನ್ನ ಮೇಲೆ ವಿಷ ಪ್ರಯೋಗ ಮಾಡ್ತಾ ಇದ್ದೀನಿ ಅಂತ ನನ್ನ ಪ್ರೀತಿನ ಅನುಮಾನಿಸ್ಬೇಡ ಆದಿಶೇಷ. ಇದು ನನಗೆ ಅನಿವಾರ್ಯ. ಶಿವಾನಿ, ಇನ್ನು ತ್ರಿಶೂಲ್ನ ಉಳಿಸ್ಕೊಳ್ಳೋದು ಅಸಾಧ್ಯ. ನನ್ನ ವಿಷ ಇವನ ರಕ್ತದಲ್ಲಿ ಸೇರಿ ಇಡೀ ದೇಹ ಕಲ್ಲಾಗುತ್ತೆ. ತ್ರಿಶೂಲ್ ಸತ್ತೋದ ಅಂತ ಇವನ್ ಸಂಸ್ಕಾರ ಮಾಡ್ತೀರಾ? ಶಿವಾನಿ ನಿನ್ನ ಕೊಂದು ನೋವಲ್ಲಿ ಕೊರ್ಗಿ ಸಾಯ್ತಾಳೆ. ಇನ್ನು ಮೇಲಿಂದ ನನ್ನಾಟ ಶುರು. ನಮ್ಮಿಬ್ರು ಹೊಸ ಜೀವನ ಶುರು ಆಗುತ್ತೆ.
ಇನ್ನು ಸ್ವಲ್ಪ ಹೊತ್ತಲ್ಲೇ ನೀನು ನನ್ನವನಾಗ್ತೀಯ ಆದಿಶೇಷ. ನನ್ನವನಾಗ್ತೀಯ ನೀ ನನ್ನವನಾಗ್ತೀಯ. ಆದಷ್ಟು ಬೇಗ ದೇವಬನಕ್ಕೆ ಹೋಗಿ ಸಂಜೀವಿನಿನ ತಗೊಂಡ್ ಬರ್ಬೇಕು. ಸ್ವಲ್ಪ ತಡ ಆದ್ರೂ ತ್ರಿಶೂಲ್ ಪ್ರಾಣಕ್ಕೆ ಅಪಾಯ ಆಗುತ್ತೆ. ಪರಮೇಶ್ವರ, ನನಗ ಶಕ್ತಿ ಕೊಡು. ನಾನು ತ್ರಿಶೂಲ್ ಪ್ರಾಣನ ಉಳಿಸ್ಕೋಬೇಕು. ಅಯ್ಯೋ, ಈ ಕಾಡಲ್ಲಿ ತುಂಬಾ ಕಾಡು ಪ್ರಾಣಿಗಳಿದಾವೆ ಅನ್ಸುತ್ತೆ. ಆದಷ್ಟು ಬೇಗ ನಾನು ಈ ಕಾಡನ್ನ ದಾಟಬೇಕು. ಅಯ್ಯೋ, ಇದೇನಿದು? ಸುತ್ತ ಬೆಂಕಿ ಉರಿತಾ ಇದೆಯಲ್ಲ. ನಾನು ಇದನ್ನ ಹೇಗ್ ದಾಟೋದು? ಪರಮೇಶ್ವರ, ಏನಿದು? ಬೆಂಕಿ ನನ್ನನ್ನು ಆವರಿಸ್ಕೋತಾ ಇದೆಯಲ್ಲ. ಏನ್ ಮಾಡ್ಲಿ ನಾನೀಗ? ಪರಮೇಶ್ವರ, ನೀನೇ ಕಾಪಾಡಬೇಕು. ಪರಮೇಶ್ವರ, ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಪರಮೇಶ್ವರ, ಇನ್ನ ಎಷ್ಟು ದೂರ ಹೋಗ್ಬೇಕು? ದೇವಬನ ಎಲ್ಲಿದ್ಯೋ ಏನೋ ಗೊತ್ತಾಗ್ತಿಲ್ವಲ್ಲ. ಇದೇನಿದು? ಮುಂದಕ್ಕೆ ದಾರಿನೇ ಕಾಣಿಸ್ತಿಲ್ವಲ್ಲ. ಪಾದರಸ ನದಿ ತೀರದ ತರ ಹರಿತಾ ಇದೆಯಲ್ಲ. ಈ ಪಾದರಸದ ನದಿಯನ್ನ ನಾನು ದಾಟೋದು ಹೇಗೆ? ಅಯ್ಯೋ ಪರಮೇಶ್ವರ, ನನಗೆ ಯಾಕೆ ಹೀಗೆ ಪರೀಕ್ಷೆ ಮೇಲೆ ಪರೀಕ್ಷೆ ಎದುರಾಗ್ತಿದೆ? ನನ್ನ ಜೀವಕ್ಕೆ ಅಪಾಯ ಆಗಿದ್ದಿದ್ರೆ ನಾನು ಚಿಂತೆ ಮಾಡ್ತಾ ಇರಲಿಲ್ಲ, ಹೇಗೋ ಹೋರಾಡ್ತಿದ್ದೆ. ಆದರೆ ತ್ರಿಶೂಲ್ ಪ್ರಾಣಕ್ಕೆ ಅಪಾಯ ಆಗಿರೋದು. ನಾನು ತಡ ಮಾಡಿದಷ್ಟು ಅವನ ಜೀವಕ್ಕೆ ತೊಂದರೆ ಆಗುತ್ತೆ. ಅವನಿಗೇನಾದರೂ ಆದರೆ ನಾನು ಸಹಿಸೋದಿಲ್ಲ. ಅವನು ನನಗೆ ಒಳ್ಳೆ ಸ್ನೇಹಿತ, ಅವನಿಗೇನು ಆಗಬಾರ್ದು. ಇದು ಒಂದ್ಸರ್ತಿ ಇದೆಲ್ಲ ಪರೀಕ್ಷೆಗಳನ್ನು ದೂರ ಮಾಡು ಪರಮೇಶ್ವರ. ಅಯ್ಯೋ ಪರಮೇಶ್ವರ,